ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಾನು ಇವಾಗ ಕಾಂತಾರ ಚಾಪ್ಟರ್ 1 ನೋಡ್ಕೊಂಡು ಬಂದು ರಿವ್ಯೂ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ರಿಷಬ್ ಶೆಟ್ಟಿ ಅವರ ಒಂದು ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು ಫಿಲಮಲ್ಲಿ, ತಿರ್ಗಾ ಅದಾದ್ಮೇಲೆ ಒಂದು ಕಾಂತಾರ ಬುಡಕಟ್ಟು ಜನಾಂಗ ದೈವ ಆರಾಧನೆ ಹೇಗೆ ಮಾಡ್ತಾರೆ ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡೇ ಮಾಡಿರುವಂಥದ್ದು. ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಂತ ಅಂದರೆ, ಕಾಂತಾರ ಮೂವಿಯಲ್ಲಿ ಬಂದು ರಿಷಬ್ ಶೆಟ್ಟಿ ಅವರು ಮಾಯ ಆಗ್ತಾರೆ ಗೊತ್ತಾ, ಆ ಒಂದು ಸ್ಥಳದ ಒಂದು ದಂತಕತೆ ಹೇಳಕ್ ಹೋಗ್ತಾ ಇರುವಂತದ್ದು. ಇದು ಬಂದು ಮೊದಲನೇ ಅಧ್ಯಾಯ. ನಿಮಗೆ ಎಷ್ಟು ಅದ್ಭುತವಾಗಿ ಫಿಲಮ್ ಬಂದಿದೆ ಅಂದ್ರೆ, ನಿಮಗೆ ಅವರ ಒಂದು ಬ್ಯಾಚ್ ಇದೆ ಗೊತ್ತಾ, ರಿಷಬ್ ಶೆಟ್ಟಿ ಅವರ ಒಂದು ಕಾಮಿಕ್ ಬ್ಯಾಚ್ ಇದೆ ಗೊತ್ತಾ, ಆ ಬ್ಯಾಚ್ ಅವರೆಲ್ಲರೂ ಕೂಡ ಈ ಒಂದು ಫಿಲಮ್ ಅಲ್ಲಿ ಒಂದು ಬೆಸ್ಟ್ ರೋಲ್ ನ ತಗೊಂಡಿದ್ದಾರೆ. ಯಾವುದೇ ಒಂದು ಪಾಯಿಂಟ್ ಅಲ್ಲೂ ಕೂಡ ನೀವು ಆಕ್ಚುಲಿ ಫಿಲಮ್ ನೋಡಕ್ ನಾನು ಹೋಗ್ತಾ ಇದ್ದೀನಿ ಕಾಸು ಕೊಟ್ಟಿ ಅಂದ್ರೂ, ಆ ಕೊಟ್ಟಿರುವಂತ ಕಾಸಿಗೆ ಎಲ್ಲೂ ಮೋಸ ಆಗದಿರೋ ತರ ಫಿಲಮ್ ಮಾಡಿದ್ದಾರೆ ನನ್ನ ಪ್ರಕಾರ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಆ ಒಂದು ಫುಲ್ಫಿಲ್ಮೆಂಟ್ ಎಲ್ಲ ಆಗಿದೆ. ಸೊ ನಿಮಗೆ ಕಾಮಿಕ್ ಫಿಲಮ್ಗೆ ಏನೇನು ಬೇಕೋ ಪ್ರತಿಯೊಂದನ್ನು ಕೂಡ ಶೆಟ್ರು ಅದ್ಭುತವಾಗಿ ಮಾಡಿದ್ದಾರೆ. ಕಾಮಿಕ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಮತ್ತು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಮತ್ತು ಹೀರೋಯಿನ್ನ ತೋರಿಸೋದಾಗಿರ್ಬೋದು, ಅವರ ಒಂದು ಆ್ಯಕ್ಟಿಂಗ್ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಮೂವೀಸ್ ಲಿಸ್ಟ್ ಮಾಡಿದ್ರೆ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಇಂಥ ಮೂವೀಸ್ ಅಂದರೆ ಅದರಲ್ಲಿ ಈ ಒಂದು ಕಾಂತಾರ ಚಾಪ್ಟರ್ 1 ಕೂಡ ಇದ್ದೇ ಇರುತ್ತೆ. ಥಿಯೇಟ್ರ್ ಫೀಲಿಂಗ್ಗೆ ನಿಜವಾಗ್ಲೂ ನಿಮಗೆ ಮೊಬೈಲಲ್ಲಿ ನೋಡಿದ್ರೆ ಈ ಒಂದು ಫೀಲಿಂಗ್ ನಿಜವಾಗ್ಲೂ ಬರಲ್ಲ. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಸ್ ಹೌಸ್ಫುಲ್ ಆಗಿದೆ. ನಾನು ಆ್ಯಕ್ಚುಲಿ ಒಂದು 2 to 3 days ಮುಂಚೆನೇ ಬುಕ್ ಮಾಡಿದ್ದು. ಸ್ಟೋರಿ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡು, ತಿರ್ಗಾ ಅದಾದಮೇಲೆ ವರಹಾರೂಪ ಸ್ವಾಮಿ ಹಾಡಿದೆ ಗೊತ್ತಾ, ಅದನ್ನು ಕೂಡ ಈ ಒಂದೇ ಫಿಲಮಲ್ಲೇ ಒಂದು ಸೀಕ್ವೆನ್ಸಲ್ಲಿ ನಿಜವಾಗ್ಲೂ ಬರುತ್ತೆ. ಹೇಗೆ VFX ಆಗಿರ್ಬೋದು, ಅವ್ರು ಹಾಕಿರುವಂಥ ಸೆಟ್ ಆಗಿರ್ಬೋದು, ನಿಜವಾಗ್ಲೂ ಅದು ಒಂಥರ ಸೆಟ್ ಥರನೇ ಕಾಣಿಸಲ್ಲ, ಅಷ್ಟು ಅದ್ಭುತ ಕ್ಲಿಯರ್ ಕಟ್ ಆಗಿ ಮಾಡಿದ್ದಾರೆ. ನಿಮ್ಗೆಲ್ಲೂ ಕೂಡ ಬೋರೇ ಅನ್ಸಲ್ಲ ಮೂವಿ. ನೀವು ಒಂದು ಯುದ್ಧ ಸೀನ್ ಬಂದ್ರೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಒಂದು ಕಾಮಿಕ್ ಎಫೆಕ್ಟ್ ಇದ್ದೇ ಇರುತ್ತೆ. ಆ ಒಂದು ಫೀಲ್ನ ಈ ಒಂದು ಮೂವಿಲಿ ಅದ್ಭುತವಾಗಿ ಮಾಡಿದ್ದಾರೆ, ಅದು ಇಲ್ಲ ಅನ್ನಂಗೆ ಇಲ್ಲ. ಮತ್ತೆ ಮೈನ್ ಶೆಟ್ರು ಅವ್ರದ್ದು ಒಂದು ಕಾನ್ಸೆಪ್ಟ್ ಇದೆ ಗೊತ್ತಾ, ಆಡಿಯನ್ಸ್ ಪಲ್ಸ್ನ ಕ್ಯಾಪ್ಚರ್ ಮಾಡೋದು. ಆ ಒಂದು ಮೇಕಿಂಗ್ ಮಾತ್ರ ಈ ಮೂವಿಲಿ ನಿಜವಾಗ್ಲೂ ಸೂಪರ್ ಆಗಿದೆ. ಯಾವತ್ತು ಮೊಬೈಲಲ್ಲಿ ಬಂದಾಗ ನೋಡ್ಕೊಳ್ಳೋಣ ಮೂವಿನ, ಟಿವಿಲಿ ಆಗ್ತಾರಲ್ಲ ಅಂತ ಹೋದ್ರೂ ಕೂಡ ನಿಮ್ಗೆ ಅಲ್ಲಿ ನೋಡಿದ್ರು ಕೂಡ ಈ ಮೂವಿ ಈ ತರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಇಷ್ಟು ವರ್ಷ ಏನ್ ಕಾಯ್ತಿದ್ರು ಕಾಂತಾರ ನೆಕ್ಸ್ಟ್ ಪಾರ್ಟ್ ಬರುತ್ತೆ ಅಂತ, ಆ ಒಂದು ಫುಲ್ಫಿಲ್ಮೆಂಟ್ ನಿಜವಾಗ್ಲೂ ನನ್ನ ಪ್ರಕಾರ ನನಗಾಗಿದೆ. ಇನ್ನೊಂದು ನೆಕ್ಸ್ಟ್ ಭಾಗನೂ ಬರುತ್ತೆ, ಒಂದೊಂದೇ ಸೀಕ್ವೆನ್ಸ್ ಇರುತ್ತೆ. ತಿರ್ಗಾ ಅದಾದ್ಮೇಲೆ ಹೀರೋಯಿನ್ ಆಗಿರ್ಬೋದು ರುಕ್ಮಿಣಿ ಅವರು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಆಕ್ಚುಲಿ ಅವ್ರದೇ ಒಂದು ಟ್ವಿಸ್ಟ್ ಚೇಂಜ್ ಆಗುತ್ತೆ ಈ ಕಥೆಯಲ್ಲಿ, ಅದನ್ನ ಹೇಳಿದ್ರೆ ನಿಜವಾಗ್ಲೂ ಗೊತ್ತಾಗಲ್ಲ. ಅದನ್ನ ನಿಜವಾಗ್ಲೂ ನೀವು ಹೋಗಿ ನೋಡ್ತೀರಾ ಗೊತ್ತಾ, ಅವಾಗ ಮಾತ್ರ ನಿಮ್ಗೆ ಆ ಒಂದು ಫೀಲ್ ಇದೆ ಗೊತ್ತಾ. ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್. ನಾವು ಅನ್ಕೊಂತೀವಿ ಹಿಂಗಾಗ್ಬೋದು, ಇಲ್ಲ ಹಿಂಗಾಗ್ಬೋದು ಅಂತ, ಬಟ್ ಅಲ್ಲಿ ಆಗೋ ಕಥೆ ಇದೆ ಗೊತ್ತಾ, ಕ್ಲೈಮ್ಯಾಕ್ಸು ಸೂಪರ್ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಆಗಿರ್ಬೋದು, ಮತ್ತೆ ಪ್ರೊಡಕ್ಷನ್ ಹೌಸ್ ಬಂದು ನಿಮ್ಗೆ ಗೊತ್ತಿದೆ, ಹೊಂಬಾಳಿ ಅವರು ಎಷ್ಟು ಸ್ಪೆಂಡ್ ಮಾಡಿದಾರೋ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ಹೇಳೋ ಬಜೆಟ್ಗೆ ನಿಜವಾಗ್ಲೂ ರೀಚ್ ಆಗಿದೆ, ಅದಕ್ಕಿಂತ ಜಾಸ್ತಿ ರೀಚ್ ಆಗಿದೆ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿ ಕ್ಲಿಯರ್ ಕಟ್ ಆಗಿ ಫಿಲಮ್ನ ಮಾಡಿದ್ದಾರೆ. ಮತ್ತು ಆ್ಯಕ್ಷನ್ ಸೀಕ್ವೆನ್ಸು ಮತ್ತು ಕಾಸ್ಟ್ಯೂಮ್ಸ್ ಇದೆ ಗೊತ್ತಾ ಶೆಟ್ರ್ ಅವ್ರದ್ದು, ಸೂಪರ್. ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಥಿಯೇಟ್ರಲ್ಲಿ ಸಿಗೋ ಟೈಮಲ್ಲಿ ಥಿಯೇಟ್ರಲ್ಲೇ ನೋಡಿ. ಒಳ್ಳೇದಾಗಲಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.